ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ನನ್ನ ರೋಕ ಸಂಪನ್ನವಾಯಿತು ಮತ್ತು ಅಲ್ಕಾ ಮ್ಯಾಮ್ ನಾನು ಈಗ ಅವರ ಮಗಳು ಎಂದು ಪಪ್ಪಾಗೆ ಹೇಳಿದರು. ಇಂದು ನೀವು ಕೇಳುವಿರಿ ವಿವಾಹದ ನಂತರ ಸುಖಿ ವೈವಾಹಿಕ ಜೀವನದ ರಹಸ್ಯ, ನನ್ನ ಸಂಶಯವನ್ನು ದೂರ ಮಾಡಿದ ಮಧ್ಯರಾತ್ರಿಯ ಭೇಟಿ, ಮತ್ತು ನನ್ನ ಎರಡೂ ದೊಡ್ಡ ನಿರ್ಧಾರಗಳನ್ನು ಬದಲಿಸಿದ ಆ ಕಾರಣ, ಮತ್ತು ಕೊನೆಯಲ್ಲಿ ಯೋಗೇಶ್ ಅವರ ಮದುವೆಯ ಸುದ್ದಿ. ಸುಖಿ ದಾಂಪತ್ಯದ ಸೂತ್ರ. ಮಗಳ ಪರಿಣತಿ. ಪಪ್ಪಾ ಭಾವುಕರಾಗಿ ಹೇಳಿದರು, ವಾಣಿ ನಿಮ್ಮದೇ ಮಗಳು. ಇವಳು ನಮ್ಮ ಕುಟುಂಬದಲ್ಲಿ ಹುಟ್ಟಿದ್ದು ಕೇವಲ ಒಂದು ಸುಖದ ಕಾಕತಾಳೀಯ ಅಷ್ಟೇ. ವಿವಾಹದ ನಂತರ ಮಗಳು ತನ್ನ ಮೂಲದಿಂದಲೇ ಕತ್ತರಿಸಿ ಹೋಗುತ್ತಾಳೆ ಎಂದು ನನಗೆ ಅನ್ನಿಸಿತು. ಆತ್ಮವಿಶ್ಲೇಷಣೆ. ಈ ವಿವಾಹದಿಂದ ನನಗೆ ನಿರೀಕ್ಷೆಗೂ ಮೀರಿ ಸಾಧನೆಗಳು ಸಿಗುತ್ತಿವೆ, ಆದರೆ ಸ್ವಪ್ನಿಲ್ನಿಗೆ ಏನು ಸಿಗುತ್ತದೆ ಎಂದು ನಾನು ಯೋಚಿಸಿದೆ. ಸುಖದ ನಿಯಮ. ಪತ್ನಿ ತನ್ನ ಪತಿಯನ್ನು ಯೋಗ್ಯ ಎಂದು ಭಾವಿಸಿದಾಗ ಮಾತ್ರ ಸುಖಿಯಾಗಿರುತ್ತಾಳೆ, ಮತ್ತು ಪತಿ ತನ್ನ ಪತ್ನಿಯನ್ನು ಸಮಾನ ಯೋಗ್ಯ ಎಂದು ಭಾವಿಸಿದಾಗ ಮಾತ್ರ ಸುಖಿಯಾಗಿರುತ್ತಾನೆ ಎಂದು ನನಗೆ ಅನ್ನಿಸಿತು. ನನಗೆ ಮಹತ್ವ ನೀಡುತ್ತಾ ಭಾರತಕ್ಕೆ ಬರುವ ನಿರ್ಧಾರದಿಂದ ಸ್ವಪ್ನಿಲ್ ಎಲ್ಲೋ ದುಃಖಿಯಾಗದಿರಲಿ ಎಂಬ ಭಯ ನನಗಿತ್ತು. ಮಧ್ಯರಾತ್ರಿಯ ಭೇಟಿ ಮತ್ತು ಎರಡು ನಿರ್ಧಾರಗಳು. ಸಂಶಯ ನಿವಾರಣೆ. ಸ್ವಪ್ನಿಲ್ ಹಲೋ ಎನ್ನುತ್ತಿದ್ದಂತೆಯೇ ನಾನು ಅವನನ್ನು ನನ್ನ ಮನೆಗೆ ಕರೆದೆ. ಪಪ್ಪಾಗೆ ಚಾಟ್ ತಿನ್ನುವ ನೆಪ ಹೇಳಿ ನಾನು ಸ್ವಪ್ನಿಲ್ನನ್ನು ನನ್ನ ಸ್ಕೂಟಿ ಮೇಲೆ ಕುಳ್ಳಿರಿಸಿಕೊಂಡೆ. ನಿಕಟತೆಯ ಸುಖ. ಸ್ಕೂಟರ್ ಮೇಲೆ ಸ್ವಪ್ನಿಲ್ ನನ್ನ ಸೊಂಟವನ್ನು ಬಳಸಿಕೊಂಡ. ನಾನು ತಮಾಷೆಯಾಗಿ ಹೇಳಿದೆ, ನನ್ನಿಂದ ಸ್ವಲ್ಪ ಸುಖ ಪಡೆಯುವ ಅಧಿಕಾರ ಈಗ ನಿಮಗೆ ಸಿಕ್ಕಿದೆ ಎಂದು ನನಗೆ ಅನ್ನಿಸುತ್ತಿದೆ. ಸ್ವಪ್ನಿಲ್ ನನ್ನ ಬಗ್ಗೆ ಕಾಳಜಿ ವಹಿಸುವುದು ನನ್ನಲ್ಲಿ ಇನ್ನಷ್ಟು ಹೆಮ್ಮೆ ಮೂಡಿಸಿತು. ನಿರ್ಧಾರಗಳ ಬದಲಾವಣೆ. ನಾನು ರಿಂಗ್ ರೋಡ್ನಲ್ಲಿ ಸ್ಕೂಟಿ ವೇಗವಾಗಿ ಓಡಿಸುತ್ತಾ ಹೇಳಿದೆ, ನಿಮ್ಮ ಮೇಲಿನ ಪ್ರೇಮವನ್ನು ಆಳವಾಗಿ ಅನುಭವಿಸಿದ ನಂತರ ನಾನು ನನ್ನ ಎರಡೂ ನಿರ್ಧಾರಗಳನ್ನು ಬದಲಿಸಿಕೊಂಡಿದ್ದೇನೆ. ಮೊದಲ ನಿರ್ಧಾರ, ಅವಿವಾಹಿತಳಾಗಿ ಉಳಿಯುವ ಸಂಕಲ್ಪ ಈಗ ಮುರಿದಿದೆ. ಎರಡನೇ ನಿರ್ಧಾರ, ನಾನು ಈಗ ಭಾರತದಲ್ಲೇ ಉಳಿಯುವ ಹಠವನ್ನು ಬಿಟ್ಟಿದ್ದೇನೆ. ಕೇವಲ ನನ್ನನ್ನು ಮದುವೆಯಾಗಲು ನೀವು ಭಾರತದಲ್ಲಿ ನೆಲೆಸಬೇಕು ಎಂದು ನಾನು ಬಯಸುವುದಿಲ್ಲ. ನಾನು ಈಗ ನಿಮ್ಮನ್ನು ಮದುವೆಯಾಗಿ ಅಮೆರಿಕದಲ್ಲೂ ಇರಲು ಸಿದ್ಧಳಿದ್ದೇನೆ. ಸ್ವಪ್ನಿಲ್ನ ದೃಢತೆ. ಸ್ವಪ್ನಿಲ್ ನನ್ನ ತ್ಯಾಗವನ್ನು ಶ್ಲಾಘಿಸಿದ, ಆದರೆ ನನ್ನ ಹಳೆಯ ನಿರ್ಧಾರವನ್ನೇ ಬೆಂಬಲಿಸಿದ. ನೀವು ಭಾರತದಲ್ಲಿ, ಅದರಲ್ಲೂ ಇದೇ ನಗರದಲ್ಲಿ ಉಳಿಯುವ ನಿರ್ಧಾರವೇ ಸರಿಯಾಗಿದೆ. ಖಂಡಿತವಾಗಿಯೂ ಪಪ್ಪಾಗೆ ನಿಮ್ಮ ಅವಶ್ಯಕತೆ ಇರುತ್ತದೆ. ಅವನು ತನ್ನೆಲ್ಲ ಆಶಂಕೆಗಳನ್ನು ಆಲೋಚಿಸಿದ ನಂತರವೇ ಭಾರತಕ್ಕೆ ಬರುವ ನಿರ್ಧಾರ ಮಾಡಿದ್ದಾನೆ. ವಿವಾಹದ ತಯಾರಿ ಮತ್ತು ಒಂದು ಆಮಂತ್ರಣ. ಕಾರ್ಯದೊತ್ತಡ ಮತ್ತು ವಿದಾಯ. ನನ್ನ ಸಂಶಯ ದೂರವಾಯಿತು. ಸ್ವಪ್ನಿಲ್ ತನ್ನ ಪೌರತ್ವ, ವಿವಾಹದ ತಯಾರಿ ಮತ್ತು ಅಲ್ಕಾ ಮ್ಯಾಮ್ ವ್ಯವಹಾರವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮಗ್ನನಾದ. 2 ತಿಂಗಳ ನಂತರದ ಶುಭ ಮುಹೂರ್ತ ನಿಗದಿಯಾದ ಮೇಲೆ ಅವನು ಅಮೆರಿಕಕ್ಕೆ ಹಿಂತಿರುಗಿದನು. ಯೋಗೇಶ್ ಆಮಂತ್ರಣ. ನಾನು ಸ್ಕೂಲ್ನಲ್ಲಿ ಬಿಜಿಯಾಗಿದ್ದೆ. ಒಂದು ದಿನ ನನ್ನ ಶಿಷ್ಯೆ ಸೌಮ್ಯ ತನ್ನ ಪಪ್ಪ ಯೋಗೇಶ್ ಅವರ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ನನಗೆ ನೀಡಿದಳು. ಯೋಗೇಶ್ ಅವರು ನನ್ನ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದರು. ನನ್ನ ವಿವಾಹ ನಿಶ್ಚಯವಾಗಿದೆ ಮತ್ತು ನನ್ನ ಸಂಶಯಗಳು ದೂರವಾಗಿವೆ. ಈಗ ಎಲ್ಲಾ ತಯಾರಿಯನ್ನು ಅಲ್ಕಾ ಮ್ಯಾಮ್ ನೋಡಿಕೊಳ್ಳುತ್ತಿದ್ದಾರೆ. ನಾನು ನನ್ನ ಹೊಸ ಜೀವನದ ಕನಸು ಕಾಣುತ್ತಿದ್ದೇನೆ. ಯೋಗೇಶ್ ಅವರು ಯಾರನ್ನು ಮದುವೆಯಾಗುತ್ತಿದ್ದಾರೆ, ಮತ್ತು 2 ತಿಂಗಳ ನಂತರ ಸ್ವಪ್ನಿಲ್ ಮರಳಿ ಬಂದಾಗ ಏನಾಗಲಿದೆ? ವಿವಾಹದ ಸೂತ್ರ, ಪ್ರೇಮದ ಸಮರ್ಪಣೆ ಮತ್ತು ಖುಷಿಯ ತಯಾರಿ. ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಎಲ್ಲಿ ನೀವು ಕೇಳುವಿರಿ. ಎಪಿಸೋಡ್ 66. ವೈವಾಹಿಕ ಸುಖದ ಸೂತ್ರ, ಮಧ್ಯರಾತ್ರಿಯ ಭೇಟಿ ಮತ್ತು ನನ್ನ ಬದಲಾದ 2 ನಿರ್ಧಾರಗಳು. ಸಹೋದರಿ, ಇಂದು ನನಗೂ ಅನ್ನಿಸುತ್ತಿದೆ ವಾಣಿ ನಿಮ್ಮದೇ ಮಗಳು ಎಂದು. ಇವಳು ನಮ್ಮ ಕುಟುಂಬದಲ್ಲಿ ಹುಟ್ಟಿದ್ದು ಕೇವಲ ಒಂದು ಸುಖದ ಕಾಕತಾಳೀಯ ಅಷ್ಟೇ. ಪಪ್ಪ ವಿನಮ್ರವಾಗಿ ಭಾವುಕರಾಗಿದ್ದಾರೆ. ನಾನು ಯೋಚಿಸುತ್ತಿದ್ದೇನೆ, ಎಲ್ಲ ಹೆಣ್ಣುಮಕ್ಕಳ ಕೊನೆಯ ಸ್ಥಿತಿ ಇದೇ ಕದಾ. ಪರಿಣೀತೆಯಾದ ನಂತರ ಅವಳು ತನ್ನ ಮೂಲದಿಂದಲೇ ಕತ್ತರಿಸಿ ಹೋಗುತ್ತಾಳೆ. ಅವಾಗ ಅಜ್ಜ ಪಪ್ಪ ಅವರ ಭುಜ ತಟ್ಟಿ ಧೈರ್ಯ ತುಂಬಿದರು. ಪರಸ್ಪರ ಕೈಮುಗಿದು ಅಲ್ಲಿಂದ ನಾವು ವಿದಾಯ ಪಡೆದೆವು. ಮಲಗುವ ಮುನ್ನ ಒಂಟಿಯಾಗಿ ದಿನದ ಘಟನೆಗಳ ಬಗ್ಗೆ ಯೋಚಿಸುವುದು ನನ್ನ ರೂಢಿ. ಹೀಗೆ ಮಾಡುತ್ತಾ ಇಂದು ನನ್ನ ಜೀವನದ ಅತಿದೊಡ್ಡ ಸಾಧನೆ ಸಿಕ್ಕ ದಿನ ಎಂದು ನನಗೆ ಅನ್ನಿಸಿತು. ನನ್ನ ಮದುವೆಯ ಬಗ್ಗೆ ಯೋಚಿಸುವಾಗ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು, ಮದುವೆಯಾಗುವುದರಿಂದ ಒಬ್ಬ ಹುಡುಗಿಗೆ ಏನು ಸಿಗುತ್ತದೆ?
ಈ ಪ್ರಶ್ನೆಯ ಅರ್ಥವನ್ನು ನನ್ನ ವಿಷಯದಲ್ಲಿ ನಾನೇ ಅಲ್ಲಗಳೆದೆ. ಈ ವಿವಾಹದಿಂದ ನನಗೆ ನಿರೀಕ್ಷೆಗೂ ಮೀರಿದ ಸಾಧನೆಗಳು ಸಿಗಲಿವೆ. ಹಾಗಾಗಿ ಪ್ರಶ್ನೆ ಇದಾಗಿರಬೇಕು, ಮದುವೆಯಾದ ಮೇಲೆ ನಾನು ಸ್ವಪ್ನಿಲ್ ಮತ್ತು ಅವನ ಕುಟುಂಬಕ್ಕೆ ಏನು ನೀಡಬೇಕು? ಇದೇ ಕ್ರಮದಲ್ಲಿ ಮನಸ್ಸಿನಲ್ಲಿ ಹಲವು ಆಲೋಚನೆಗಳು ಬರುತ್ತಿವೆ. ನನಗೆ ಅನ್ನಿಸುತ್ತಿದೆ, ವೈವಾಹಿಕ ಜೀವನವು ಆ ಪತ್ನಿಯ ಪಾಲಿಗೆ ಸುಖಮಯವಾಗಿರುತ್ತದೆ. ಯಾರು ತನ್ನ ಪತಿಯನ್ನು ತನಗಿಂತ ಹೆಚ್ಚು ಯೋಗ್ಯ ಮತ್ತು ಬುದ್ಧಿವಂತ ಎಂದು ಭಾವಿಸುತ್ತಾರೋ. ಒಬ್ಬ ಪತ್ನಿ ಹೀಗೆ ಸುಖಿಯಾಗಿದ್ದರೆ ಪ್ರಶ್ನೆ ಇದೂ ಬರುತ್ತದೆ, ಯಾವ ತರಹದ ಪತಿ ಸುಖಿಯಾಗಿರುತ್ತಾನೆ? ಅದಕ್ಕೆ ಉತ್ತರ ನನ್ನ ಅಂತರಾತ್ಮದ ಅವಲೋಕನ ಮಾಡಿದಾಗ ಸಿಕ್ಕಿತು. ಪತಿ ಯಾವಾಗ ತನ್ನ ಪತ್ನಿಯನ್ನು ಸಮಾನ ಯೋಗ್ಯ ಮತ್ತು ಬುದ್ಧಿವಂತ ಎಂದು ಭಾವಿಸುತ್ತಾನೋ ಆಗ ಸುಖಿಯಾಗಿರುತ್ತಾನೆ. ಅಂದರೆ ಸ್ವಪ್ನಿಲ್ನನ್ನು ನನಗಿಂತ ಹೆಚ್ಚು ಯೋಗ್ಯ ಎಂದು ಭಾವಿಸಲು ನನಗೆ ಯಾವುದೇ ತೊಂದರೆ ಇಲ್ಲ. ಆದರೂ ಸ್ವಪ್ನಿಲ್ ನನ್ನನ್ನು ಸಮಾನವಾಗಿ ಸ್ವೀಕರಿಸಿದರೆ ಇಬ್ಬರೂ ಸುಖವಾಗಿರುತ್ತೇವೆ. ಇಂತಹ ಪರಿಸ್ಥಿತಿಯಲ್ಲಿ ಸ್ವಪ್ನಿಲ್ ಭಾರತಕ್ಕೆ ಬರುವ ನಿರ್ಧಾರ, ಅವನು ತನಗಿಂತ ನನಗೆ ಹೆಚ್ಚು ಮಹತ್ವ ನೀಡುತ್ತಿದ್ದಾನೆ ಎಂದು ತೋರಿಸುತ್ತದೆ. ಇದರಿಂದ ಅವನು ಮುಂದೆ ಎಂದಾದರೂ ದುಃಖಿಯಾಗಬಹುದೇ ಎಂಬ ಆತಂಕ ಮೂಡುತ್ತಿದೆ. ಸ್ವಪ್ನಿಲ್ ನನ್ನನ್ನು ಮದುವೆಯಾಗಿ ದುಃಖಿಯಾಗುವುದು ನನಗೆ ಇಷ್ಟವಿಲ್ಲ. ಅವನು ಯಾವಾಗಲೂ ಸುಖವಾಗಿರಲು ನಾನು ಏನು ಮಾಡಬೇಕು? ನಾನು ಮನಸ್ಸಿನಲ್ಲಿ ಒಂದು ನಿಶ್ಚಯ ಮಾಡಿಕೊಂಡೆ. ನಂತರ ಸ್ವಪ್ನಿಲ್ನಿಗೆ ಕಾಲ್ ಮಾಡಿದೆ. ಅವನು ಹಲೋ ಎನ್ನುತ್ತಿದ್ದಂತೆಯೇ ನಾನು ಕೇಳಿದೆ, ಸ್ವಪ್ನಿಲ್, ಈಗ ನೀನು ನನ್ನ ಮನೆಗೆ ಬರಬಲ್ಲೆಯಾ? ಯಾವುದಾದರೂ ತೊಂದರೆಯೇ? ನಾನು ಬರಬಲ್ಲೆ, ಆದರೆ ಈ ಸಮಯದಲ್ಲಿ ಬರುವುದು ಸರಿಯೇ? ಅಂದರೆ ಅಂಕಲ್ ಏನಂದುಕೊಳ್ಳಬಹುದು? ಸ್ವಪ್ನಿಲ್ ಸಂಕೋಚದಿಂದ ಹಲವು ಪ್ರಶ್ನೆಗಳನ್ನು ಕೇಳಿದ. ಇದರಲ್ಲಿ ತೊಂದರೆಯೇನೂ ಇಲ್ಲ. ನನಗೆ ನಿನ್ನ ಜೊತೆ ಮಾತನಾಡಬೇಕು ಎನಿಸುತ್ತಿದೆ ಎಂದು ನಾನು ಹೇಳಿದೆ. ಸರಿ, ಹಾಗಾದರೆ ಅಡ್ರೆಸ್ ಕಳುಹಿಸು, ನಾನು ಬರುತ್ತೇನೆ, ಸ್ವಪ್ನಿಲ್ ಹೇಳಿದ. ನಾನು ಅಡ್ರೆಸ್ ಕಳುಹಿಸಿದೆ. ಪಪ್ಪಾ ಟಿವಿ ನೋಡುತ್ತಿದ್ದರು. ನಾನು ಅವರಿಗೆ ಹೇಳಿದೆ, ಪಪ್ಪಾ, ಸ್ವಪ್ನಿಲ್ ಈಗ ಇಲ್ಲಿಗೆ ಬರುತ್ತಿದ್ದಾನೆ. ಈ ಸಮಯದಲ್ಲಿ ಈಗಷ್ಟೇ ರಾತ್ರಿ 10 ಗಂಟೆಯಾಗುತ್ತಿದೆ. ಅವರಿಗೆ ಆಶ್ಚರ್ಯವಾಯಿತು. ನಾನೇ ಅವನನ್ನು ಕರೆದಿದ್ದೇನೆ, ಅವನ ಜೊತೆ ಚಾಟ್ ತಿನ್ನಬೇಕು ಎನಿಸುತ್ತಿದೆ ಎಂದು ನಾನು ಹೇಳಿ ಹೊರಗೆ ಹೋಗಲು ಅನುಮತಿ ಕೇಳಿದೆ. ಅವರು ಸರಿ ಎಂದರು. ಸ್ವಪ್ನಿಲ್ ಬಂದ. ಪಪ್ಪಾ ಬಾಗಿಲು ತೆಗೆದಾಗ ಅವನು ಅವರ ಪಾದ ಮುಟ್ಟಿದ. ಚಿರಂಜೀವಿ ಭವ. ಸ್ವಪ್ನಿಲ್ ವಿಶೇಷ ಸಂದರ್ಭದಲ್ಲಿ ಮಾತ್ರ ಪಾದ ಮುಟ್ಟಿ ನಮಸ್ಕರಿಸಿ. ಹೀಗೆ ಪ್ರತಿ ಬಾರಿ ಭೇಟಿಯಾದಾಗ ಪಾದ ಮುಟ್ಟುವುದು ಸರಿಯಲ್ಲ, ಪಪ್ಪಾ ನಗುತ್ತಾ ಹೇಳಿದರು. ಸ್ವಪ್ನಿಲ್ ನಗುತ್ತಾ ತಲೆಯಾಡಿಸಿ ಒಪ್ಪಿಕೊಂಡ. ಬನ್ನಿ, ಈಗ ಇಲ್ಲಿನ ಪ್ರಸಿದ್ಧ ಚಾಟ್ ತಿನ್ನಲು ಹೋಗೋಣ. ನಾನು ಮೊದಲೇ ಸಿದ್ಧವಾಗಿದ್ದೆ. ಅವನನ್ನು ಕುಳಿತುಕೊಳ್ಳಲು ಕೂಡ ಬಿಡಲಿಲ್ಲ. ಸ್ವಪ್ನಿಲ್ ಕಾರ್ನಲ್ಲಿ ಬರದೆ ಆಟೋ ರಿಕ್ಷಾದಲ್ಲಿ ಬಂದಿದ್ದ. ಇದು ನನಗೆ ಖುಷಿ ನೀಡಿತು. ನಾನು ನನ್ನ ಸ್ಕೂಟಿ ಕೀ ತಗೊಂಡೆ. ಅವನನ್ನು ನನ್ನ ಹಿಂದೆ ಕುಳ್ಳಿರಿಸಿಕೊಂಡೆ. ಇದು ಕುದುರೆ ಸವಾರಿಯಲ್ಲ, ಆದರೂ ಸೇಫ್ಟಿಗಾಗಿ ನೀವು ನನ್ನನ್ನು ಹಿಡಿದುಕೊಳ್ಳಬಹುದು? ಚೇತಕ್ ಮೇಲೆ ಸ್ವಪ್ನಿಲ್ ಜೊತೆ ಮಾಡಿದ ಸವಾರಿಯನ್ನು ನೆನಪಿಸಿಕೊಂಡು ನಗುತ್ತಾ ಹೇಳಿದೆ. ಸ್ವಪ್ನಿಲ್ ನಗುತ್ತಾ ನನ್ನ ಸೊಂಟವನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡ. ನನ್ನ ಮಾತು ಬಿಡಿ, ನೀವು ಇದರಿಂದ ಸುರಕ್ಷಿತವಾಗಿರುತ್ತೀರಾ? ಅವನು ತಮಾಷೆಯಾಗಿ ಕೇಳಿದ. ನನ್ನಿಂದ ಸ್ವಲ್ಪ ಸುಖ ಪಡೆಯುವ ಅಧಿಕಾರ ಈಗ ನಿಮಗೆ ಸಿಕ್ಕಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ, ಚಂಚಲತೆಯ ನಗುವಿನೊಂದಿಗೆ ಹೇಳಿದೆ. ನನಗೆ ಅದಕ್ಕಾಗಿ ತಾಳ್ಮೆ ಇದೆ, ಆದರೂ ನಿಮ್ಮ ಅನುಮತಿಯಿಂದ ಇಷ್ಟು ಸುಖ ಪಡೆಯುವುದು ಸೂಕ್ತವೇ? ಅಮೆರಿಕದಲ್ಲಿದ್ದಾಗ ಹಲವು ಬಾರಿ ಅರಿಯದೆಯೇ ಈ ಸುಖ ಸಿಕ್ಕಿತ್ತು, ಸ್ವಪ್ನಿಲ್ ಒಪ್ಪಿಕೊಂಡ. ಅವನ ಮಾತುಗಳು ನನಗೆ ಇಷ್ಟವಾಗುತ್ತಿವೆ. ನಮ್ಮ ಮದುವೆಯಾಗಲಿರುವುದರಿಂದ ನಮ್ಮಿಬ್ಬರ ನಡುವೆ ಇಷ್ಟು ಸಾಮೀಪ್ಯ ಇರಲೇಬೇಕು. ನಿಮಗೂ ಇದರಿಂದ ಸುಖ ಸಿಗುತ್ತದೆಯೇ? ಸ್ವಪ್ನಿಲ್ ನನ್ನನ್ನು ಕೇಳಲಿಲ್ಲ. ಅವನ ಸ್ವಭಾವ ನನಗೆ ಗೊತ್ತು. ಅವನು ನನ್ನ ಇಕ್ಕಟ್ಟನ್ನು ನೋಡಲು ಇಷ್ಟಪಡುವುದಿಲ್ಲ. ನನ್ನ ಮೇಲೆ ಇಷ್ಟು ಕಾಳಜಿ ಹೊಂದಿರುವ ವ್ಯಕ್ತಿ ನನಗೆ ಪತಿಯಾಗಿ ಸಿಗುತ್ತಿದ್ದಾನೆ ಎಂಬ ಸತ್ಯ ನನಗೆ ಮತ್ತೆ ಹೆಮ್ಮೆ ಮೂಡಿಸಿತು. ಚಾಟ್ ತಿನ್ನುವುದು ಒಂದು ನೆಪ ಅಷ್ಟೇ. ನನಗೆ ಸ್ವಪ್ನಿಲ್ ಸಾಮೀಪ್ಯ ಬೇಕಿತ್ತು. ನಾನು ನೇರ ಹಾದಿ ಬಿಟ್ಟು ಸ್ಕೂಟಿಯನ್ನು ರಿಂಗ್ ರೋಡ್ ಕಡೆಗೆ ತಿರುಗಿಸಿದೆ. ನಿಮ್ಮನ್ನು ಪ್ರೀತಿಸಿದ ಮೇಲೆ ನಾನು ನನ್ನ 2 ನಿರ್ಧಾರಗಳನ್ನು ಬದಲಿಸಿಕೊಂಡಿದ್ದೇನೆ ಎಂದೆ. ನಾನು ಹೆಲ್ಮೆಟ್ ಹಾಕಿದ್ದೇನೆ. ನನ್ನ ಮಾತು ಕೇಳಲು ಸ್ವಪ್ನಿಲ್ ನನ್ನ ಹತ್ತಿರ ಬಂದಿದ್ದಲ್ಲದೆ ತನ್ನ ತಲೆಯನ್ನು ನನ್ನ ಭುಜದ ಮೇಲೆ ಆನಿಸಿದ. ಹೆಲ್ಮೆಟ್ ಹಾಕಿದ್ದರಿಂದ ನನಗೆ ಈ ಅನುಕೂಲ ಸಿಕ್ಕಿತು. ಸ್ವಪ್ನಿಲ್ ಇಷ್ಟು ಹತ್ತಿರ ಇರುವುದು ನನಗೆ ಸುಖ ನೀಡುತ್ತಿದೆ. ಅವನು ಕಾರ್ನಲ್ಲಿ ಬರದಿದ್ದೇ ಒಳ್ಳೆಯದಾಯಿತು ಎಂದುಕೊಂಡೆ. ಯಾವ ನಿರ್ಧಾರಗಳು? ಸ್ವಪ್ನಿಲ್ ಕೇಳಿದ. ನಾನು ಅವಿವಾಹಿತಳಾಗಿಯೇ ಜೀವನ ಕಳೆಯಬೇಕೆಂದಿದ್ದೆ. ಆದರೆ ನಿನ್ನನ್ನು ಭೇಟಿಯಾದ ಮೇಲೆ ಅದು ಕಷ್ಟವೆನಿಸಿತು.
ಹಾಗಾಗಿ ಆ ನಿರ್ಧಾರ ಬದಲಿಸಿ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದೇನೆ ಎಂದು ನಿಜ ಹೇಳಿದೆ. ಮತ್ತೆ ಎರಡನೇ ನಿರ್ಧಾರ ಯಾವುದು ಬದಲಿಸಿದ್ದೀಯಾ? ಸ್ವಪ್ನಿಲ್ ಕೇಳಿದ. ಅದನ್ನು ಹೇಳಲೆಂದೇ ಈಗ ನಿನ್ನನ್ನು ಕರೆದದ್ದು ಅಂದೆ. ಅಂದರೆ ನಿನಗೆ ಚಾಟ್ ತಿನ್ನಲು ಇಷ್ಟವಿಲ್ಲ ಎಂದರ್ಥವೇ? ಸ್ವಪ್ನಿಲ್ ಕೇಳಿದ. ಸ್ವಪ್ನಿಲ್, ನಾನು ಈಗ ಭಾರತದಲ್ಲೇ ಇರಬೇಕೆಂಬ ಹಠವನ್ನು ಕೂಡ ಬಿಟ್ಟಿದ್ದೇನೆ. ಕೇವಲ ನನಗಾಗಿ ನೀನು ಭಾರತಕ್ಕೆ ಬರಬೇಕಿಲ್ಲ. ನಾನು ನಿನ್ನ ಜೊತೆ ಅಮೆರಿಕಾದಲ್ಲಿ ಇರಲು ಕೂಡ ಸಿದ್ಧ ಎಂದೆ. ವಾಣಿ, ನಾನು ಈಗ ನಿನ್ನ ಪಪ್ಪ ಮತ್ತು ನಿನ್ನ ಮನೆ ಎರಡನ್ನೂ ನೋಡಿದ್ದೇನೆ. ಭಾರತದಲ್ಲಿ, ಅದರಲ್ಲೂ ಇದೇ ನಗರದಲ್ಲಿ ಇರುವುದು ಸರಿಯಾದ ನಿರ್ಧಾರ. ಪಪ್ಪಾಗೆ ನಿನ್ನ ಅವಶ್ಯಕತೆ ಇದೆ, ಸ್ವಪ್ನಿಲ್ ಹೇಳಿದ. ಸ್ವಪ್ನಿಲ್ ನನ್ನ ಹಳೆಯ ನಿರ್ಧಾರವನ್ನು ಹೀಗೆ ಬೆಂಬಲಿಸಿದ್ದು ನನಗೆ ಖುಷಿ ನೀಡಿತು. ಅವನು ನನ್ನ ಇಚ್ಛೆಯನ್ನು ಗೌರವಿಸುವುದಲ್ಲದೆ ಪಪ್ಪ ಮತ್ತು ನನ್ನ ಸಂಬಂಧವನ್ನು ಅರ್ಥಮಾಡಿಕೊಂಡಿದ್ದಾನೆ. ಪಪ್ಪಾಗೆ ಅಲ್ಕಾ ಮ್ಯಾಮ್ ಯಾವುದಾದರೂ ವ್ಯವಸ್ಥೆ ಮಾಡೇ ಮಾಡುತ್ತಾರೆ. ನಿನ್ನ ಮುಂದೆ ಇಡೀ ಜೀವನ ಇದೆ. ಭಾರತದಲ್ಲಿರುವ ನಿರ್ಧಾರದಿಂದ ನಿನಗೆ ಪಶ್ಚಾತ್ತಾಪ ಆಗಬಾರದು ಅಷ್ಟೇ ಎಂದೆ. ಭವಿಷ್ಯವೇ ಅನಿಶ್ಚಿತ. ನಾನು ಈಗ ಭಾರತದಲ್ಲಿ ಇರಲು ಬಯಸುತ್ತಿರುವುದೇ ಅದಕ್ಕೆ ಸಾಕ್ಷಿ. ಮೊದಲು ನಾನು ಇದನ್ನು ಯೋಚಿಸಿರಲಿಲ್ಲ ಕೂಡ. ಸ್ವಪ್ನಿಲ್ ತನ್ನ ನಿರ್ಧಾರದಲ್ಲಿ ಸ್ಪಷ್ಟವಾಗಿದ್ದಾನೆ. ಅಂದರೆ ನೀವು ಬಹಳ ಯೋಚಿಸಿ ಈ ನಿರ್ಧಾರ ಮಾಡಿದ್ದೀರಾ ಎಂದಾಯಿತು ಅಂದೆ. ಎಲ್ಲ ಆಶಂಕೆಗಳನ್ನು ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಯಾವುದೇ ಪರಿಸ್ಥಿತಿ ಬಂದರೂ ನಿನ್ನ ಜೊತೆ ಇದ್ದರೆ ಈ ದೃಢತೆ ಇರುತ್ತದೆ, ಸ್ವಪ್ನಿಲ್ ಹೇಳಿದ. ಸ್ವಪ್ನಿಲ್ನನ್ನು ಕರೆದ ಉದ್ದೇಶ ಈಡೇರಿತು. ನನ್ನು ಮದುವೆಯಾಗಬೇಕೆಂಬ ಆಲೋಚನೆಯೇ ಅವನನ್ನು ಭಾರತಕ್ಕೆ ತಂದಿದೆ. ಈಗ ಅವನು ಎಲ್ಲ ಒಳ್ಳೆಯ ಕೆಟ್ಟ ಪರಿಸ್ಥಿತಿ ಎದುರಿಸಲು ಸಿದ್ಧನಿದ್ದಾನೆ. ನನ್ನ ಸಂಶಯ ದೂರಾದ ಮೇಲೆ ಅವನ ಸಾಮೀಪ್ಯದ ಮಧುರತೆಯನ್ನು ಮತ್ತೆ ಅನುಭವಿಸಿದೆ. ಅದು ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯಬೇಕಿತ್ತು ಎನಿಸಿತು. ಆದರೆ ರಸ್ತೆಗಳು ಖಾಲಿಯಾಗುತ್ತಿವೆ ಎಂದು ಸ್ಕೂಟಿಯನ್ನು ಚಾಟ್ ಅಂಗಡಿಯ ಕಡೆಗೆ ತಿರುಗಿಸಿದೆ. ನನಗೆ ಹೊತ್ತು ಏನೂ ತಿನ್ನಲು ಇಷ್ಟವಿರಲಿಲ್ಲ. ಸ್ವಪ್ನಿಲ್ಗೆ ಮಾತ್ರ ದಹಿ ಪಾಪಡಿ ಮತ್ತು ಆಲೂ ಟಿಕ್ಕಿ ಆರ್ಡರ್ ಮಾಡಿದೆ. ಅವನು ಒಬ್ಬನೇ ತಿನ್ನಲು ಸಂಕೋಚಪಟ್ಟ. ಹಾಗಾಗಿ ತನ್ನ ಪ್ಲೇಟ್ನಿಂದಲೇ ನನಗೆ ತಿನ್ನಿಸಿದ. ಅವನು ಬೇರೆ ಸ್ಪೂನ್ ತರಿಸಲು ಹೋದ. ಆದರೆ ಅವನ ಸ್ಪೂನ್ನಿಂದ ತಿನ್ನುವುದೇ ನನಗೆ ಇಷ್ಟವಾಯಿತು. ನಂತರ ಸ್ವಪ್ನಿಲ್ ನನ್ನನ್ನು ಮನೆಯಲ್ಲಿ ಬಿಟ್ಟು ಸ್ಕೂಟಿ ತಗೊಂಡು ವಾಪಸ್ ಹೋದ. ಆಮೇಲೆ ಸ್ವಪ್ನಿಲ್ ತನ್ನ ಪೌರತ್ವ, ಮದುವೆ ತಯಾರಿಯಲ್ಲಿ ಬ್ಯುಸಿಯಾದ. 2 ತಿಂಗಳ ನಂತರ ಮದುವೆ ಮುಹೂರ್ತ ನಿಗದಿಯಾದ ಮೇಲೆ ಅವನು ಅಮೆರಿಕಾಗೆ ಹೋದ. ಅಲ್ಲಿನ ಜವಾಬ್ದಾರಿಗಳನ್ನು ವಹಿಸಿಕೊಟ್ಟು ಬರಬೇಕಿತ್ತು. ಇಲ್ಲಿ ಮದುವೆ ಜವಾಬ್ದಾರಿಯನ್ನು ಅಲ್ಕಾ ಮ್ಯಾಮ್ ತಗೊಂಡರು. ನಾನು ಸ್ಕೂಲಿಗೆ ಹೋಗುತ್ತಿದ್ದೆ. ಒಂದು ದಿನ ಸೌಮ್ಯ ಬಂದು ತನ್ನ ಪಪ್ಪ ಯೋಗೇಶ್ ಅವರ ಮದುವೆ ಕಾರ್ಡ್ ಕೊಟ್ಟಳು. ಯೋಗೇಶ್ ಅವರು ನನ್ನ ಸಲಹೆಯನ್ನು ಗಂಭೀರವಾಗಿ ತಗೊಂಡಿದ್ದರು. ಜೆಮಿನಾಯ್ ವಿಮರ್ಶೆ ಮತ್ತು ಸೂಚನೆಗಳು. ಪ್ರಿಯ ಕೇಳುಗರೆ, ಎಪಿಸೋಡ್ 66 ವಿವೇಕ ಮತ್ತು ನಿಜವಾದ ಪ್ರೇಮದ ಕಥೆ. ಇಬ್ಬರು ಬುದ್ಧಿವಂತ ವ್ಯಕ್ತಿಗಳು ತಮ್ಮ ಸಂಬಂಧವನ್ನು ಹೇಗೆ ಸುಭದ್ರವಾಗಿ ಕಟ್ಟಿಕೊಳ್ಳುತ್ತಾರೆ ಎಂದು ಇದು ತೋರಿಸುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮದುವೆಯ ಸಂಭ್ರಮವನ್ನು ನೋಡೋಣ. ಎಪಿಸೋಡ್ 66 ಮುಕ್ತಾಯ.